ನಮಸ್ಕಾರ ರೀ. ನಮ್ಮ ಮಂದಿಗೆಲ್ಲ ನಮಸ್ಕಾರ. ಈಗ ನೋಡ್ರಿ, ಆಲ್ರೆಡಿ ಪ್ಲಾಟ್ಗಳು ಅಂದ್ರೆ ಕೆಲವೊಂದು ರೈತರ ಪ್ಲಾಟ್ಗಳು ಏನಾಗ್ಯಾವ, ಫುಲ್ ನೀರು ಇಳ್ದದ್ರಿ. ಈಗ ಅಂದ್ರೆ 85 ದಿವಸ 90 ದಿವಸ ಹಿಂಗಾಗ್ಯಾವ. ಕೆಲವೊಂದು ರೈತರದು 20% 30% ನೀರು ಇಳ್ದದ. ಆಮೇಲೆ ಇನ್ನೂ ಕೆಲವೊಂದು ರೈತರು ಏನದ, ನೀರು ಇಳಿಲಿಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅವರು ನೀರು ಇಳಿದ ನಂತರ ಮುಂದೆ ಅವ್ರವ್ರದ್ದು ಈಗ ಸದ್ಯಕ್ಕೆ ನಮ್ಮ ಹಂತ ಏನದತ್ತಂದ್ರೆ ಒಂದು 10% ನೀರು ಇಳ್ದದ್ದು ಗುಣಿ ಕಾಣಿಸಕತ್ತ. ಒಂದು ಗಿಡಕ್ಕೆ ಒಂದು, ಇನ್ನೊಂದು ಗಿಡಕ್ಕೆ 2-3 ಹಿಂಗೆ ಕಾಣಿಸಲ್ ಕೊಟ್ಟು ಒಂದು 10-20% ದಾಟಿಲ್ಲ. ಇನ್ನು 10-15% ನೀರು ಇಳಿಯಾಕತ್ತದ. ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಲ್ಪ ಪ್ರತಿ ವರ್ಷವೂ ಸೈಜಿಗೋಸ್ಕರ ಏನೂ ಕಸರತ್ತು ಮಾಡ್ತಿದ್ದಿಲ್ಲ. ಸೈಜಿನ ತಲೆನೇ ಕೆಡಿಸ್ಕೋತಿದ್ದಿಲ್ಲ. ಯಾಕಂತಂದ್ರೆ ಸೆಟ್ಟಿಂಗ್ GM ಒಂದು ಮಾಡಿಕೊಂಡು ರಿವರ್ಸ್ GA ಹೊಡ್ಕೊಂಡು ಸುಮ್ಬಿಟ್ಟು ಬಿಡ್ತಿದ್ವಿ. ಅದು ನ್ಯಾಚುರಲಾಗಿ ತಾನೇ ಕಾಳು ಬೆಳೆದು ಬಂದುಬಿಡ್ತಿತ್ತು. ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ಏನಾಗ್ಬಿಟ್ಟದ್ರಿ, 1-1.5 ಫೂಟಿನ ಕೆಳಗೆ ನಿಕ್ಕ ಒಣ ಮಣ್ಣದು. ಅಡಿ ನೋಡಿದ್ರೆ ನಿಕ್ಕ ಒಣಗೆ ಐತ್ರಿ. ಯಾಕಂತಂದ್ರೆ ಮಳೆಯಾಗಿ ಒಮ್ಮೆ ಅರಣ್ಯಗಳು ಒಡ್ಡವರಿ ಏನೂ ತುಂಬಿಲ್ಲ, ಪ್ಲಾಟ್ ಒಳಗೆ ನೀರು ಹರಿದು ಬಂದಿಲ್ಲ. ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟದು. ಈಗ ಬೇರೆ ಒಂದು ಗಿಡ ಅಂದ್ಬಳಕ ನಮಗಲ್ಲೇ 1 ಫೂಟ 1.5 ಫೂಟ್ ಒಳಗೆ ಬೇರೆ ಇರಂಗಿಲ್ಲ ರೀ. ಆಳು ಹಿಡಿದಿರ್ತದೆ ರೀ, 7-8 ಫೂಟ್ ಗಟ್ಲೆನೂ ಇಳಿದಿರ್ತದೆ. ಆಮೇಲೆ ಅದಕ್ಕಿಂತಲೂ ಸೈಡ್ನೂ ಭಾಳ ದೂರಿನ ತನಕ ಹೋಗಿರ್ತದೆ. ನಾವು 1 ತಾಸು 1.5 ತಾಸು ನೀರು ಬಿಡ್ತೀವಿ ರೀ. ಎಲ್ಲ ಕೂಡಿ ನಮ್ಮ ಗುಂಡಿದಿಂದ 1.5 ಫೂಟೋ 1 ಫೂಟೋ ಅಥವಾ 2 ಫೂಟೋ ಹಿಂಗೆ ಸ್ವಲ್ಪ ಅಗಲಾಗಿರ್ತದೆ ನೀರು. ಮತ್ತು ಇನ್ನೂ ಉಳ್ಕದ ಬೇರ್ಗಳ ಕೆಲಸ ರೀ. ಅದರದಿಂದ ಒಟ್ಟು ನಮ್ಗೆ ಕಾಳು ಸೈಜ್ ಆಗಿಲ್ಲ ರೀ ಸರಿ. ಈಗ ಸದ್ಯಕ್ಕೆ ಏನದ, ಎಲ್ಲರ ಸಿಚುವೇಶನ್ ನೀರು ಇಳಿದ ಬಳಕ ಎಲ್ಲರ ತೆಳಗೆ ಎಲ್ಲನೂ ನೋಡ್ರಿ ನಾವು ಕಾಳು ರೆಡಿ ಮಾಡ್ಕೊಂಡಿರ್ತೀವಿ ರೀ. ಹೂ ಕರಗಿಸ್ಲಾರಂಗೆ ನೋಡ್ಕೊಂಡಿರ್ತೀವಿ, ಫ್ಲವರಿಂಗ್ ಸ್ಟೇಜ್ನಾಗ ಉಳಿಸ್ಕೊಂಡಿರ್ತೀವಿ. ಮುಂದೆ ಎಲ್ಲ ಕಾಳು ಸ್ವಲ್ಪ ಸೈಜ್ ಮಾಡೋಕೆ ಕಸರತ್ತು ಮಾಡಿರ್ತೀವಿ. ಎಲ್ಲ ಮಾಡ್ಕೊಂಡು ತಂದು ನೀರು ಇಳಿದ ನಂತರ ಕಾಳು ಮಮ್ಮಿ ಆಲಾರಂಗೂ ನೋಡ್ಕೊಂಡಿರ್ತೀವಿ ರೀ. ಯಾಕಂದ್ರೆ ಮಮ್ಮಿ ಜೊತೆನೇ ಇದನ್ನು ಶುಗರ್ ಒಂದು ಸಮಸ್ಯೆ ಬಂದಿರ್ತದೆ. ಇಷ್ಟೆಲ್ಲ ಮಾಡಿರ್ತೀವಿ. ಲಾಸ್ಟಿಗೆ ಬಂದು ಇಲ್ಲಿ ಒಂದು ಸ್ವಲ್ಪ ನಾವು ಎಡವಿ ಬಿಡ್ತೀವಿ ರೀ ಶುಗರ್ ಸಲುವಾಗಿ. ಅದರಿಂದ ನಮಗೆ ಈಗ ನೋಡಿರಿ, 4 kg 1 kg ಮಣ್ಣು ಕಾಯ್ತಿರ್ತದೆ. ಅದು 4.5 kgಗೋ ಅಥವಾ 5 kgಗೋ 1 kg ಮಣ್ಣುಕ್ಕಾಗಕ್ಕೆ ಚಾಲು ಮಾಡ್ತದೆ. ಯಾಕಂತಂದ್ರೆ ಇಲ್ಲೊಂದು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಕೆಲವೊಂದು ಕೆಲಸಗಳು ಮಾಡ್ಕೋಬೇಕು ರೀ. ಯಾಕಂತಂದ್ರೆ ನಮ್ಮ ಚಾರ್ಟ್ ಯೂಸ್ ಮಾಡ್ಕೊತ ಬಂದವ್ರಿಗೆ ಏನು ತೊಂದರೆ ಇಲ್ಲ ರೀ. ನಾವು ಇದು 60-70 ದಿವಸ ಆದ ನಂತರನೇ ಅಲ್ಲಿ ಹಿಡ್ಕೊಂಡೆ ಶುಗರಿಗೆ ಕೆಲವೊಂದು ಸ್ಪೆಷಲ್ ಔಷಧಗಳು, ಡ್ರಿಪ್ ಮುಖಾಂತರ ಗೊಬ್ಬರಗಳು ಹಿಡ್ಕೋತ ಬಂದಿರ್ತೀವಿ ರೀ. ನಾವು ಮಾಡ್ಕೋತ ಬಂದಿರ್ತೀವಿ. ಹಂಗಾಗಿ ಏನಾಗಿಬಿಟ್ಟಿರ್ತದೆ, ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ರೀ. ಆಮೇಲೆ ಇನ್ನೊಂದು ಏನು ಮಾಡ್ಕೊಂಡೀವಿ ರೀ, ಈ ಸಾರಿ ನಾವು ಕೆಲವೊಂದು ನ್ಯಾಚುರಲ್ ಔಷಧಗಳು ಮನೆ ಒಳಗೆ ತಯಾರು ಮಾಡ್ಕೊಂಡೀವಿ ರೀ. ಈಗ ದಣಿ ಸಲುವಾಗಿ ಸಿಂಪಲ್ ನಮ್ಮ ಹೊಲದಾಗೆ ಬೆಳೆದಂಥ ಕಸ ಅದಾವೆ, ಒಂದು 2-3 ಐಟಮ್ ಕಸ ಅದಾವೆ. ಅವನ್ನ ಹಾಕಿ 21 ದಿವಸ ನೆನೆಗಿಟ್ಟು ಹೊಡೆದೀವಿ ರೀ. ದವಣಿನೇ ಬಂದಿಲ್ಲ ನಮ್ಮ ಪ್ಲಾಟ್ ಒಳಗೆ. ಆಮೇಲೆ ಕೆಲವೊಂದು ಮಿಲ್ಬಗ್ ಸಲುವಾಗಿ, ಕೆಲವೊಂದು ಸಾಕಷ್ಟು ಟಾನಿಕ್ ಸಲುವಾಗಿ ರೀ. ಈ ಮಿಕ್ಸ್ ಮೈಕ್ರೋ ನಾವು ಎಷ್ಟೋ ರೊಕ್ಕ ಕೊಟ್ಟು ಖರ್ಚು ಮಾಡಿರ್ತೀವಿ ರೀ. ಒಮ್ಮೆ ರೆಡಿ ಮಾಡ್ಕೊಂಡು ಬಿಟ್ರೆ 6 ತಿಂಗಳು ಬಂದುಬಿಡ್ತದೆ. ಅದು ಯಾವುದೋ ತೊಂದರೆ ಇಲ್ಲ, 10 ದಿವ್ಸಗೊಮ್ಮೆ. ಆಮೇಲೆ ಇನ್ನು ಬೇರೆ ಭಾಳಷ್ಟು ನಾವು ತಯಾರು ಮಾಡ್ಕೊಂಡೀವಿ ರೀ. ಆದ್ರೇನು ಸ್ವಲ್ಪ ನೀರಿನ ಪ್ರಮಾಣ ಮಳೆ ಕಡಿಮೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಅಷ್ಟೊಂದು ಇದು ಆಗಿಲ್ಲ ರೀ. ನಾವು ಜಾಸ್ತಿ ಎಟ್ಟಿಟ್ಟು ಗೊಬ್ಬರ ಕೊಟ್ಕೊಂತ ಬಂದೀವಲ್ಲ, ಅಷ್ಟಿಷ್ಟೇ ಅದು ಕೆಲಸ ಮಾಡ್ಕೋತ ಬಂದದ. ಎಲ್ಲ ಬೇರುಗಳಿಗೆ ನಾವು ಸಪ್ಲೈ ಮಾಡೋಕ್ಕಾಗಿಲ್ಲ ರೀ. ಏನದ ಮುಂದಿನ ವರ್ಷ ಏನದ ಅದ್ರ ಬಗ್ಗೆ ನಾವು ಈ ವರ್ಷ ನಮ್ಮಲ್ಲಿ ಪ್ರಯೋಗ ಮಾಡಿ ನಾವು ಸಕ್ಸಸ್ ಆದ ಬಳಿಕ ನಿಮಗೆ ಹೇಳೋಣ ಅಂತೇಳಿ ಒಟ್ಟು ನಾವು ಹೇಳಿಲ್ಲ ರೀ. ಈಗ ನಾವು ಪ್ರಯೋಗ ಮಾಡ್ಕೊಂಡೀವಿ ರೀ. ಆಮೇಲೆ ಕಳೆನಾಶಕನೂ ಭಾಳ ಈಜಿ ಅದ ರೀ. ನಾವು 600-700 ರೂಪಾಯಿ ಲೀಟ್ರ್ ಕೊಟ್ಟು ತಂದು ಸ್ಪ್ರೇ ಮಾಡಿ ಗಿಡಕ್ಕೂ ಎಫೆಕ್ಟ. ಆಮೇಲೆ ಕೆಲವೊಂದು ಪ್ಲಾಟ್ಗಳು ನೋಡೀವ್ರಿ ನಾವು, ಈ ಹುಲ್ಲಿನ ಔಷಧಿ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಗೊನೆಗಳ ಸಂಖ್ಯೆ ಕಡಿಮೆ ಬಿಟ್ಟದ. ಕೆಲವೊಂದು ಪ್ಲಾಟ್ಗಳು ಒಣಗಿ ಹೋಗೋವಂಥವು ಉಳ್ಕೊಂಡವು. ಹಿಂಗೆಲ್ಲ ಸಮಸ್ಯೆಗಳು ಆಗ್ಲಕತ್ತವ್ರಿ. ಅದಕ್ಕೋಸ್ಕರ ಭಾಳ ಸಿಂಪಲ್ ಅದ ಈ ಕಳೆನಾಶಕ ತಯಾರು ಮಾಡೋದು. ಅದೇನದ, ಕಾಯಿ ಇದ್ದಕ್ರೂ ಹೊಡೀರಿ, ಕಾಯಿ ಇಲ್ಲಾರ ಟೈಮ್ದಾಗ ಹೊಡೀರಿ. ಒಂದು ಸ್ವಲ್ಪ ನಾವು ಗಿಡಕ್ಕೆ ಸಿಡಿದ್ರೂ ಏನೂ ಆಗಂಗಿಲ್ಲ. ಅವೆಲ್ಲ ನಾವು ಯೂಸ್ ಮಾಡ್ಕೊತ ಮಾಡೀವ್ರಿ. ಈ ವರ್ಷ ಸಕ್ಸಸ್ ಆಗೀವಿ. ಮುಂದೆ ನಾನು ನಿಮ್ಗೆ ಅದೆಲ್ಲ ಹೆಂಗೆ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊತ ಹೋಗ್ತೀನಿ ರೀ. ಈಗ ಸದ್ಯಕ್ಕೆ ನೋಡಿರಿ, ಶುಗರ್ ಬರ್ಸಲ್ಕೆ ಏನು ಭಾಳ ದೊಡ್ಡ ಕಸರತ್ತು ಇಲ್ಲರಿ. ಇದು ನಾವು ಪ್ಲ್ಯಾನ್ ಮೇಲೆ ಔಷಧ ಹೊಡ್ಕೊತ ಹೋದೆವು ಅಂದ್ರೆ ಶುಗರು ಬರ್ತದೆ, ಕಲರು ಬರ್ತದೆ. ಆಮೇಲೆ ಏನಾಗಿಬಿಡ್ತದೆ ರೀ, ನಮಗೆ ಕಾಳು ಗಟ್ಟಿನೂ ಆಗ್ತದೆ. ಇದ್ರದ್ದೇನು ದೊಡ್ಡ ಕಸರತ್ತು ಇಲ್ಲರಿ. ಈಗ ನೋಡಿರಿ, ನಾವು 60-70 ದಿವ್ಸಿಗೆ ನಾವೇನು ಮಾಡ್ಕೊಂಡಿರ್ತೀವಿ ರೀ, ಕಾಳು ಗೊಬ್ಬರಗಳು ಕಟ್ಕೊಂಡಿರ್ತಾರೆ. ನಾವಂತರೂ ಈ ವರ್ಷ ನೀರು ಕಡಿಮೆ ಇರೋದ್ರಿಂದ ಕಟ್ಟಿಲ್ಲ. ನಾವು ಡ್ರಿಪ್ ಮುಖಾಂತರನೇ ಕೊಟ್ಕೋತ ಹೊಂಟು ಬಿಟ್ಟಿವಿ ರೀ. ಲಿಕ್ವಿಡ್ ಒಳಗೆ
ಒಳಗೊಮ್ಮೆ ಏನದ ನಾವು ಗೊಬ್ಬರ ಒಳಗೆ ಹೊಂಟೀವಿ ರೀ, ಲಿಕ್ವಿಡ್ ಗೊಬ್ಬರ ಅಥವಾ ಇದು ಕಾಳು ಗೊಬ್ಬರ ಮೇಲೆ ನಾವು ಹೊಂಟೀವಿ ರೀ. ನಮಗೇನು ಆ ಸಮಸ್ಯೆ ಬಂದಿಲ್ಲ. ಮುಂದೆ ಬಂದಾಕ್ರ ಇದನ್ನೇ ಹೆಚ್ಚು ಕಡಿಮೆ ಬಿಟ್ಕೊಂತ ಹೋಗಿ ನಾವು ಶುದ್ಧ ಮಾಡ್ಕೊತೀವಿ. ಈಗ ನೋಡಿರಿ, ನಾವು ಡ್ರಿಪ್ ಒಳಗೆ ಶುಗರ್ ಸಲುವಾಗಿ ಏನು ಮಾಡ್ತೀವಿ ರೀ, ನಮ್ಗೆ 0050 ಆಮೇಲೆ ಮ್ಯಾಗ್ನೀಸಿಯಮ್ ಸಲ್ಫೇಟ್ ಬೇಕು ರೀ. ಇವೆರಡೂ ಸೇರಿಸೋಂದ್ರೆ ಕಾಳಿನ ಒಳಗೆ ಅದು ನಾವು ಇದು ಬರ್ತೇವಲ್ಲ ರೀ, ಗರ್ ಅಂತೀವಲ್ಲ ರೀ, ಗರ ಅದನ್ನು ನಾವು ಒಂದು ಮೌಸ್ ಬೆಳೆದಿರ್ತಲ್ಲ ರೀ ಕಾಳಿನ ಒಳಗೆ, ಅದು ಜಾಸ್ತಿ ಗಟ್ಟಿ ಮಾಡ್ಕೊಂಡು ಬಿಡ್ತದೆ. ಜಾಸ್ತಿ ಗಟ್ಟಿ ಮಾಡ್ತಂದ್ರೆ ಏನಾಗ್ಬಿಡ್ತದೆ ರೀ, ನಮ್ಗೆ ಆಟೋಮೆಟಿಕ್ ಶುಗರ ವೇಟೇಜ ಬರ್ಲಿಕ್ಕೆ ಚಾಲೂ ಮಾಡ್ತದೆ. ನೀರಿನ ಅಂಶ ಅನ್ನೋದು ಜಾಸ್ತಿ ಗಿಡಕ್ಕೆ ಕೊಡಂಗಿಲ್ಲ ರೀ. ಹಿರ್ಕೊಂಡು ಗಿಡಕ್ಕೆ ಕಾಳಿಗೆ ಎಟ್ಬೇಕು ಅಟ್ಟೆ ನೀರು ಇಟ್ಕೊಂಡು ಉಳ್ಕೋದು ಬಡ್ಡಿ ಮುಖಾಂತರ ನೆಲದಾಗ ಬಿಟ್ಬಿಡ್ತದೆ ರೀ ನೀರು. ಅದಕ್ಕೋಸ್ಕರ ನಾವೇನದ ಮ್ಯಾಗ್ನೀಸಿಯಮ್ ಸಲ್ಫೇಟ 0050 ಒಳಗೊಂದು ಸರಿ ಖಾಲಿ ಬಿಟ್ಟಿರ್ತೀವಿ ರೀ. ಒಂದು ಸರಿ ಅದ್ರಾಗ 1 ಲೀಟ್ರ್ ಫಾಸ್ಫರಿಕ್ ಆ್ಯಸಿಡ್ ಹಾಕ್ಕೊಂಡಿರ್ತೀವಿ ರೀ, 1 ಲೀಟ್ರ್. ಯಾಕಂತಂದ್ರೆ ಬೇರೆ ಹಂಗೆ ಅಪ್ಟೇಕ್ ಇರಬೇಕು. ಆಮೇಲೆ ಅದನ್ನು ಗಿಡಕ್ಕೆ ಸಪ್ಲೈ ಮಾಡ್ಲಿಕ್ಕೆ ಇದು ಫಾಸ್ಫರಿಕ್ ಆ್ಯಸಿಡ್ ಅವಕಾಶ ಮಾಡಿ ಕೊಡ್ತದೆ. ಹಾಗಾಗಿ ನಾವು ಅದನ್ನು ಮಾಡ್ಕೊತ ಹೋಗಿರ್ತೀವಿ ರೀ. ಏನು ಅದನ್ನೇ 6 ದಿವಸ 7 ದಿವಸ 6 ದಿವಸ 7 ದಿವಸ ಒಮ್ಮೆ ಎಕರೆಗೆ 2 5 kg ರೀ. 0050 5 kg, ಆಮೇಲೆ ಮ್ಯಾಗ್ನೀಸಿಯಮ್ ಸಲ್ಫೇಟ್ 5 kg, ಆಮೇಲೆ ಒಂದು ಗ್ಯಾಪ್ ಒಂದು ಖಾಲಿ ಗೊಬ್ಬರ 2 ಗೊಬ್ಬರ ಬಿಟ್ಕೊಳ್ಳೋದ್ರಿ. ಮತ್ತೊಂದು ನೆಕ್ಸ್ಟಕ್ಕೆ ಏನಾದ 1 ಲೀಟ್ರ್ ಫಾಸ್ಫರಿಕ್ ಆ್ಯಸಿಡ್ ಹಾಕಿದ್ರೆ 1 kg ಯೂರಿಯಾ ಹಾಕ್ಕೊಂಡು ಬಿಡೋದ್ರಿ. ಮತ್ತೊಂದೇನಿಲ್ಲ, ಇಟ್ಟಂದ್ರೆ ಯೂರಿಯಾ ಏನದ ನೈಟ್ರೋಜನ್ ಇದು ಕೆಲಸ ಮಾಡ್ಲಿಕ್ಕೆ ಹಚ್ತದೆ ರೀ. ನೈಟ್ರೋಜನ್ ಇಲ್ಲಾರ್ದೆ ಕೆಲಸನೇ ಗಿಡ ಮಾಡಂಗಿಲ್ಲ ರೀ. ಅದಕ್ಕೆ ಅದು 1 kg ಹಾಕ್ಕೊಂಡು ಬಿಡೋದ್ರಿ. ಇಟ್ಟು ಹಾಕೋಂತ ಹೋಗಿಬಿಟ್ಟೆ ಅಂದ್ರೆ ಏನಾಗ್ಬಿಡ್ತದೆ ರೀ, ಆಟೋಮೆಟಿಕಾಗಿ ಶುಗರ್ ಬರ್ಲಿಕ್ಕೆ ಚಾಲೂ ಮಾಡ್ತದೆ ರೀ. ಶುಗರ್ ಸಲುವಾಗಿ ಇನ್ನೂ ಏನು ಮಾಡ್ತಾರೆ ರೀ, ಕೆಲವೊಬ್ಬರು ಈ ಕಾಳು ಗಟ್ಟಿ ಆಗಲಿ ಶುಗರ್ ಬರ್ಲಿತ್ತಂದ್ರೆ ಬೆಲ್ಲ ಬಿಡ್ತಾರೆ ರೀ ಎಕರೆಗೆ 10 kg. ಆಮೇಲೆ ಸಕ್ರೆ ಬಿಡ್ತಾರೆ. ಅವೆಲ್ಲ ಅಷ್ಟೊಂದು ಕೆಲಸ ಮಾಡ್ತಾವೋ ಮಾಡಲ್ಲೋ ನಮಗಂತೂ ಗೊತ್ತಿಲ್ಲ ರೀ. ಮಾಡೋದರೆ ಮಾಡ್ತಾರೆ, ಆದ್ರೆ ಅದು ರಿಸಲ್ಟ್ ಅವರಿಗೆ ಗೊತ್ತಾ. ನಾವು ಮಾಡಿಲ್ಲ ರೀ. ನಾವು ನ್ಯಾಚುರಲ್ಲಾಗಿ, ಯಾಕಂದ್ರೆ ನಮ್ಮದು ಮಡ್ಡಿ ಜಮೀನು ಅದ ರೀ. 1 ರಿಂದ 1.5 ಫುಟ್ಕ್ಕಿಂತಲೂ ಜಾಸ್ತಿ ಮಣ್ಣೇ ಇಲ್ಲ ರೀ ನಮ್ಮಲ್ಲಿ. ಒಂದು ಸವ ಏಟ್ರಿ 15-16 ಇಂಚ್ ಇಷ್ಟೇ ಮಣ್ಣು ಅದ. ನಮ್ಗೆ 15 ವರ್ಷ ಐತೇನು ರೀ, ಇದು 15ನೇ ಬೆಳೆ ಅದ ರೀ ನಮ್ದು ಹಳಿ ಪ್ಲಾಟ. ನಮಗೆ ಶುಗರ್ದು ಯಾವುದೇ ಸಮಸ್ಯೆ ಕಾಣಿಸ್ಕೊಂಡಿಲ್ಲ ರೀ. ಏನು ಸ್ವಲ್ಪ ಕಾಣಿಸ್ಕೊಂಡ್ರು 1 ಅಥವಾ 2 ಸ್ಪ್ರೇದು ಒಳಗೆ ನಮಗೆ ಕಂಟ್ರೋಲ್ ಆಗ್ಯದ ರೀ. ಇನ್ನು ಮ್ಯಾಲೆ ಸ್ಪ್ರೇ ಏನು ಮಾಡ್ಕೊಂಡಿವತ್ತಂದ್ರೆ ನಾವು ರೀ, ಮ್ಯಾಗ್ನೀಸಿಯಮ್ ಸಲ್ಫೇಟ 0050 ರೀ. ಇದು 100 ಲೀಟ್ರ್ ನೀರಿಗೆ ಅರ್ಧ kg ಹಾಕ್ಕೊಂಡಿವಿ ರೀ. ಎರಡೂ ಅರ್ಧ kg ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಂಡಿವಿ ರೀ. ಏಕ್ದಮ್ ಕಾಳು ಗಟ್ಟಿನೂ ಆಗ್ಯದ ರೀ, ಸೈಜ್ ಆಗ್ಯದ, ಕಲರ್ ಬಂದದ. ಮತ್ತು ಏನದ್ರಿ, ಈ ನಮಗೆ ನೋಡ್ಲಿಕ್ಕೆ ಮಜಬೂತ್ ಕಲರ್ ಗಟ್ಟಿನೂ ಬಂದದ, ಎಲ್ಲ ಥರ ಆಗ್ಯದ. ಆಮೇಲೆ ಇದ್ರ ಜೊತೆ ನಾವು ಕಲರ್ನು ಬರ್ಲಿಕ್ಕೆ ಇನ್ನೂ ಒಂದು ಸ್ವಲ್ಪ ನಮ್ಗೆ ಕಾಳು ಚಂದ ರೌಂಡ ಕಾಣಿಸೋ ಸಲುವಾಗಿ ಏನು ಮಾಡ್ಕೊಂಡಿವಿ ರೀ, ಅದೇ ಟೈಮ್ದಾಗ ಇದೊಂದು ಅದೊಂದು ಔಷಧಿ ಹಿಂಗೆ ಒಂದು ಆದ ನಂತರ ಒಂದೊಂದು ಲಿಕ್ವಿಡ್ ಸಲ್ಫರ್ 052 34 ಹೊಡ್ಕೊಂಡಿವಿ ರೀ. ಅದರ ಪ್ರಮಾಣ ಏನದ, ಲಿಕ್ವಿಡ್ ಸಲ್ಫರ್ 2ರಲ್ಲಿ ಐತ್ರಿ, 052 34 ಅದನ್ನು 2ರಲ್ಲಿ ಐತ್ರಿ. ಆಮೇಲೆ ಈ ಟೈಮ್ದಾಗ ನಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತಂದ್ರೆ CMB ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಮ್ ಬೋರಾನ್. ಇಲ್ಲ ನೀವು ಬೇಡಪ್ಪ ಇದು ಮಿಕ್ಸ್ ಇದ್ದದ್ದು ಬೇಡ, ನಾವು ಇದನ್ನೇ ಹೊಡ್ಕೋತೀವಿ ಅಂತಂದ್ರೆ ಕ್ಯಾಲ್ಸಿಯಮ್ಮ ಮ್ಯಾಗ್ನೀಸಿಯಮ್ ಬೋರಾನ್ 3 ಸಪ್ರೇಟ್ ಚಿಲ್ಟೆಡ್ ಒಳಗೆ ತೊಗೊಂಡು 1 ಲೀಟ್ರ್ ನೀರಿಗೆ 1 ಗ್ರಾಮ್ ಹಾಕ್ಕೊಂಡು ಸ್ಪ್ರೇ ತೊಗೊಂತ ಹೋದೆವು ಅಂದ್ರೆ ಅಲ್ಲಿ ಕಾಳು ಗಟ್ಟಿಯಾಗಿ ತೇಜ ಚಂದ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ರೀ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಕಾಳುಗಳ ಮೇಲೆ ಇವು ತ್ರಿಪ್ಸ್ ತಿಂದು, ಆಮೇಲೆ ನಾವು ಯಾವುದೋ ಔಷಧಿಗಳು ಕಾರ್ಚಿಂಗ್ ಮಾಡ್ಕೊಂಡಿರ್ತೀವಿ, ಹಾಗಾಗಿ ಕಾಳಿನ ಮೇಲೆ ಕ್ರ್ಯಾಕ್ ಆಗಿರ್ತವೆ. ಅದಕ್ಕೆ ಏನು ಮಾಡೋದ್ರಿ, ಈ ಟೈಮ್ದಾಗ ಕ್ರ್ಯಾಕ್ ಆಲಾರಂಗೂ ನೋಡ್ಕೊಳ್ಳೋದು. ಅದ್ರ ಸಲುವಾಗಿ ಏನದ, ಟೆಪ್ಟೋಸೈಕ್ಲಿನ, ಬ್ಲೂ ಕಾಪರ, ಇದ್ರ ಜೊತೆ ಏನದ ಬೋರಿಕ್ ಆ್ಯಸಿಡ್ ರೀ. ಯಾಕಂದ್ರೆ ಮಮ್ಮಿ ಆಲಾರಂಗೂ ನೋಡ್ಕೋಬೇಕಲ್ಲ ನಾವು. ಟೆಪ್ಟೋಸೈಕ್ಲಿನ್ ಅಂತರೂ ನಿಮಗೆ ಗೊತ್ತೇ ಅದ. ಇದು ಏನದ ಕಾಳಿನ ಮೇಲೆ ಯಾವುದೇ ಒಂದು ಕ್ರ್ಯಾಕ್ ಇರಲ್ರಿ, ಅದು ಕರೆಕ್ಟಾಗಿ ಅದಕ್ಕೆ ರಿಸಲ್ಟ್ ಔಷಧ ಕೂತಂದ್ರೆ ಆ ಕಾಳು ತೇಜಾಗಿ ಶುದ್ಧ ಆಗಿಬಿಡ್ತದೆ ರೀ. ಆಮೇಲೆ ಬ್ಲೂ ಕಾಪರ್ ಏನು ಮಾಡಿಬಿಡ್ತದೆ ರೀ, ಕಾಳಿನ ಒಳಗಿದ್ದಂಥ ನೀರು, ಅದಕ್ಕಂದ್ರೆ ಅದ್ರಾಗ ತುತ್ಯ ಕಂಟೆಂಟ್ ಇರ್ತದೆ ರೀ, ಕಾಳನ್ನು ಗಟ್ಟಿ ಮಾಡ್ತದೆ, ಹಾರ್ಡ್ ಮಾಡ್ತದೆ. ನೋಡಿರಿ ನೀವು ಬ್ಲೂ ಕಾಪರ್ ಹೊಡೆದಾಕ್ರಿ ಪ್ಲಾಟ್ ಹಾರ್ಡ್ ಇರ್ತದೆ ನಮ್ಮದು. ಅದೇ ತುತ್ಯ ಹೊಡೆದುಕೊಂಡಿರ್ತೀವಲ್ಲ ರೀ ದವಣಿ ಅಥವಾ ಬುರಿ ಸಲುವಾಗಿ ಮುಂದೆ ಅಟ್ಯಾಕ್ ಆಲಾರಂಗೆ, ಆ ಟೈಮ್ದಾಗ ಕಾಳು ಹಾರ್ಡ್ ಆಗಿರ್ತದಲ್ಲ ರೀ. ಆ ಟೈಮ್ ಇದಕ್ಕೇನದ ಈ ಟೇಜ್ನಾಗ ಹೊಡೆದೇವು ಅಂದ್ರೆ ಕಾಳು ಗಟ್ಟಿಯಾಗಿ ಬಿಡ್ತದೆ. ಕಾಳಿನ ಒಳಗಿನ ನೀರಿನ ಅಂಶ ರಿಟರ್ನ್ ಹೊರಗೆ ಹಾಕಿ ಗಿಡದ ಮುಖಾಂತರ ಬೇರೆ ಕಳಿಸಿಬಿಡ್ತದೆ. ಬೇರೆ ಕಳಿಸಿ ನೆಲ ಉಳ್ಕೊಂಡು ಬಿಡ್ತದೆ ರೀ.
ಹಾಗಾಗಿ ಏನಾಗಿಬಿಡ್ತು ರೀ ಆಟೋಮೆಟಿಕ್ ಶುಗರ್ ಬರ್ಲಿಕ್ಕೆ ಚಾಲು ಮಾಡ್ತದೆ. ಬೋರಿಕ್ ಆ್ಯಸಿಡ್ ಏನದ ಇದನ್ನು ತೇಜ್ ಮಾಡ್ತದೆ. ಆಮೇಲೆ ಮಮ್ಮಿ ಅಲಾರಂಗು ನೋಡ್ಕೊತದೆ. ಆಮೇಲೆ ಮುಂದೆ ಏನು ಮಾಡೋದ್ರಿ ನಾವು ಜಾಸ್ತಿ ಒಂದು ಕೈ ಈಗ ನೋಡಿರಿ ನಿಮಗೆ ಮ್ಯಾಗ್ನೀಸಿಯಮ್ ಸಲ್ಫೇಟ್ 0050 ಮತ್ತು ಅವು ಇವೆಲ್ಲ ತರೋದಿಲ್ಲ ರೀ. ಈಗ ನಾವು ಶುಗರ್ ಫಾಸ್ಟ್ ಆಮೇಲೆ ಶುಗರ್ ಕಿಂಗ್ ಆಮೇಲೆ ಶುಗರ್ ಸಲುವಾಗಿ ಸಾಕಷ್ಟು ಔಷಧಿಗಳದ ಅದ್ರಾಗ ಇಡೋದೇ 2 ಕಂಟೆಂಟ್ ಅದೇ ಇರ್ತದೆ ರೀ. ಮ್ಯಾಗ್ನೀಸಿಯಮ್ ಸಲ್ಫೇಟ್ 0050 ಇನ್ನೊಂದು ಸ್ವಲ್ಪ ಯಾವುದರೆ ಕಾಳು ಒಂದು ಸ್ವಲ್ಪ ನಮಗೆ ಈ ಬೋರಿಕ್ ಆ್ಯಸಿಡ್ ಅವು ಇವು ಇರ್ತಾವಲ್ಲ ರೀ ಅಂಥ ಒಂದು ಕಂಟೆಂಟ್ ಸೇರಿಸಿ ಅವ್ರು ಒಂದು ರೇಟ್ ಹಾಕಿ ಕಳಿಸಿಬಿಡ್ತಾರೆ. ನಾವು ಇದನ್ನೇ ನಾವೇನದ ಡೈರೆಕ್ಟಾಗಿ ಕೊಟ್ಟೇವಂದ್ರೆ ಈಗ ನೋಡಿರಿ 100 ಲೀಟ್ರ್ ನೀರಿಗೆ ಅರ್ಧ ಕೆ ಜಿ ಮ್ಯಾಗ್ನೀಸಿಯಮ್ ಸಲ್ಫೇಟ ಅರ್ಧ ಕೆ ಜಿ 0050 ಹಾಕ್ಕೊಂಡು ಸ್ಪ್ರೇ ಮಾಡಿದೆವು ಅಂದ್ರೆ 1 ಪಾಯಿಂಟ್ ಶುಗರ್ ಕಂಪಲ್ಸರಿ ಬಂದಿರ್ತದೆ. ನಾವು ಇದೇ ರೀತಿ ಮಾಡ್ಕೊತ ಬಂದಿರ್ತೀವಿ ರೀ. ಆಮೇಲೆ ಇನ್ನೊಂದು ಏನಾಗ್ಬಿಡ್ತದೆ ರೀ, ಕಾಳು ಹಣ್ಣು ಆಯ್ತಂದ್ರೆ ಕಾಳು ಕೆಲವೊಂದು ಉದುರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ನಾವು ಮುಂದೆ ಕಟ್ ಮಾಡ್ಲತ್ತಂದ್ರೆ ಕಾಳು ಉದುರಿ ಹೋಗ್ತಿರ್ತದೆ. ಆಮೇಲೆ ಕೆಲವೊಬ್ಬರು ಮಣ್ಣು ಗುಂಬಿ ಇರ್ತಾವಲ್ಲ ರೀ 3 ಫೂಟ 4 ಫೂಟ ಹಿಂಗೆ ಮಣ್ಣು ಇರ್ತಾವೆ. ಅಂಥವ್ರು ಏನು ಮಾಡ್ತಾರೆ ರೀ, ನೀರು ಜಾಸ್ತಿ ಬಿಟ್ಕೊತ ಹೋಗೋದ್ರಿಂದ ಶುಗರ್ನೂ ಬರೋಂಗಿಲ್ಲ ರೀ ಜಲ್ದಿ. ಶುಗರ್ ಬರಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಮಾಡ್ಕೋಬೇಕ್ರಿ ನಾವು. ಯಾಕಂತಂದ್ರೆ ನಾವಾದರೂ 110 ದಿವ್ಸಿನ ತನಕ ಒಂದು ಲೆವಾಲ್ ಬಿಟ್ಕೊತ ಹೋಗಿರ್ತೀವಿ. 110 ದಿವಸ ಆಯ್ತಂದ್ರೆ 5 ನಿಮಿಷ ಕಡಿಮೆ ಮಾಡ್ಕೋತ ಬಂದು ಒಂದಿನ ಬಿಟ್ಟು ಒಂದಿನ ಅರ್ಧ ತಾಸಿಗೆ ನಿಂತು ಬಿಡ್ತೀವಿ ರೀ. ಆಮೇಲೆ ಪ್ಯಾನೋಪಿಕ್ಸ 052 34 ರೀ. ಇದು 104ರಿಂದ 105 ದಿವ್ಸಿನ ಟೈಮಿಂಗ್ದಾಗ ಇದೊಂದು ಸ್ಪ್ರೇ ತೊಗೊಂಡಿರ್ತೀವಿ ನಾವು. ಇದೊಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ಏನಾಗಿಬಿಡ್ತದೆ ರೀ, ಕಾಳನ್ನು ಬೆಳವಣಿಗೆ ನಿಲ್ಲಿಸಿ ಕಾಳನ್ನು ಗಟ್ಟಿ ಮಾಡಿಕೊಂಡು ಏನು ಮಾಡಿಬಿಡ್ತದೆ ರೀ, ಶುಗರ್ಗೆ ಅವಕಾಶ ಮಾಡಿಕೊಡ್ತದೆ. ಆಮೇಲೆ ಒಂದು ಕಾಳು ಉದುರಂಗಿಲ್ಲ ರೀ, ನಮಗೆ ಗಟ್ಟಿಯಾಗಿ ಮಾಡಿಬಿಡ್ತಾರೆ. ಅದನ್ನು ಗಟ್ಟಿ ಮಾಡಿಕೊಂಡು ನೀರಿನ ಅಂಶನೂ ಹೊರಗೆ ಹಾಕಿಬಿಡ್ತದೆ ರೀ. ಪ್ಯಾನೋಪಿಕ್ಸ್ ನೀರಿನ ಅಂಶ ಹೊರಗೆ ಹಾಕಿಬಿಡ್ತಂದ್ರೆ ಏನಾಗ್ಬಿಡ್ತದೆ, ಕಾಳು ಗಟ್ಟಿಯಾಗಿಬಿಡ್ತದೆ. ಅಲ್ಲಿನೂ ಶುಗರ್ ಬರ್ಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ. ಅಂದ್ರೆ ಇದರಿಂದ ಏನು ಶುಗರ್ ಬರೋಲ್ಲ, ಆದ್ರೆ ಒಂದು ಅವಕಾಶ ಒಂದೇ ದಾರಿಯಲ್ಲಿ ಹೋದ್ರೆ ನಮಗೆ ಹಂಗೆ ಇದು ಆಗಂಗಿಲ್ಲ. ಎಲ್ಲ ದಾರಿ ಮುಖಾಂತರನೂ ಹೋದ್ರೆ ನಾವು ಒಂದು ಸ್ವಲ್ಪ ಶುಗರ್ ಜಲ್ದಿ ತಾನಾಗೆ ಬರ್ಲಿಕ್ಕೆ ಸಾಧ್ಯ ಅದ. ಈ ಮೂಮೆಂಟ್ನಾಗ ಏನದ್ರಿ, ಸ್ವಲ್ಪ ಇನ್ನೂ ಗಟ್ಟಿ ಬೇಕು ನಮ್ಮ ಕಾಳು ಮೆತ್ತಗವತ್ತಂದ್ರೆ CMB ಅದಾರೆ ಹುಡ್ಕೋರಿ. ಇಲ್ಲ ಏನದ ಕ್ಯಾಲ್ಸಿಯಮ್ಮ, ಮ್ಯಾಗ್ನೀಸಿಯಮ್ಮ, ಬೋರಾನ್ ಇವೆಲ್ಲ ಏನದ 1 ಲೀಟ್ರಿಗೆ 1 ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡು ಇಲ್ಲಿ ಗಟ್ಟಿ ಆಗ್ತದೆ ರೀ. ಇಟ್ಟಾದ ನಂತರ ಕೆಲವೊಂದು ಜನ ರೈತರು ಏನು ಮಾಡ್ತಾರೆ ರೀ, ಈಗ 4-5 ಫೂಟ್ ಗುಂಪು ಮಣ್ಣು ಇರ್ತದಲ್ಲ, ಈ ಪ್ಯಾನೋಪಿಕ್ಸ 052 34 ಹೊಡೆದ್ರಂದ್ರೆ ಒಂದು ಹನಿ ನೀರು ಬಿಡೋಂಗಿಲ್ಲ ಅವು. ಯಾಕಂತಂದ್ರೆ ಅವರಲ್ಲಿ ಭೂಮಿ ಒಳಗೆ ಜಾಸ್ತಿ ನೀರಿನ ಅಂಶ ಹಿಡ್ಕೊಂಡಿರ್ತದೆ. ಅದು ಹೆಂಗೆ ಆರ್ಕೊಂತ ಬರ್ತದಲ್ಲ ಹಂಗಂಗೆ ಶುಗರ್ ಬರ್ಕೊಂತ ಹೋಗ್ತದೆ ರೀ. ಹಾಗಾಗಿ ಅವರು 130 ದಿವಸ 140 ದಿವ್ಸಿನ ತನಕ ಶುಗರ್ ಬರೋಂಗಿಲ್ಲ. ನಮ್ದು ಹಂಗಿಲ್ಲ ರೀ, ಕರೆಕ್ಟ್ 120 ದಿವ್ಸ ಮೇಲೆ ಎಟ್ಟೇ ಲೋಡ್ ಇರಲಿ ನಮಗೆ 120 ದಿವ್ಸಿಗೆ ಶುಗರ್ ಬಂದೇ ಬಿಡ್ತದೆ. ನಾವು ಇಷ್ಟೇ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ರೀ. ಶುಗರ್ ಸಲುವಾಗಿ ಜಾಸ್ತಿ ಹಾಕೊಳ್ಳಲ್ಲ ನಾವು. ಸ್ವಲ್ಪ ನೀರಿನ ಮ್ಯಾನೇಜ್ಮೆಂಟ್, ಆಮೇಲೆ ಕೆಲವೊಂದು ಡ್ರಿಪ್ ಮುಖಾಂತರ ಏನಾಗಿ ಹೇಳಿದಲ್ಲ ರೀ, ಅವಿಟ್ಟು ಗೊಬ್ಬರ ಮ್ಯಾಲೆ ಇದೆಷ್ಟು ಸ್ಪ್ರೇ. ಆಮೇಲೆ ಇನ್ನೊಂದು ಏನಂದ್ರೆ ಇನ್ನೂ ಸ್ವಲ್ಪ ನಮಗೆ ಗಟ್ಟಿ ಬೇಕು ಅಂತ ಅನ್ನಿಸ್ತಿತ್ತಂದ್ರೆ ಆ ಟೈಮ್ದಾಗ ನಾವೇನು ಮಾಡಮ್ರಿ, 0050 ಮ್ಯಾಗ್ನೀಸಿಯಮ್ ಸಲ್ಫೇಟ ಇದ್ರ ಜೊತೆ ಏನದ ಮೆಕ್ನಲ್ 32 ಕೂಡಲ್ ಅಂತ ಹೇಳ್ತಾರೆ ರೀ. ಆದರೂ ನಾವು ಕೂಡಿಸಿ ಹೊಡೆದೀನಿ ರೀ. ನನ್ನಲ್ಲಿ ಕಲರ್ ರಿಸಲ್ಟ ಕರೆಕ್ಟಾಗಿ ಬಂದದ. ಈ ರೀತಿ ನಮ್ಮ ಪ್ಲಾಟ್ ಒಳಗೆ ಪ್ರತಿ ವರ್ಷವೂ ಮಾಡ್ಕೋತೇ ಬಂದೀನಿ ರೀ. ನನ್ನಲ್ಲಿ ಸಕ್ಸಸ್ ಆಗ್ಯದ. ಈ ರೀತಿಯಾಗಿ ನನ್ನಲ್ಲಿ ಮಾಡಿದಂಥ ವಿಷಯ ಮಾಡಿದಂಥ ಕೆಲಸ ನಿಮ್ಗೆ ಹೇಳ್ಕೊತ ಬಂದೀನಿ ರೀ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣಂತ. ನಮಸ್ಕಾರ.